ಸ್ನೇಹಿತರೆ, ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಶಾಂತ ಸ್ವಭಾವದ ಆಟಗಾರ ಅಂತ ಹೇಳಿ ಹೆಸರನ್ನು ಪಡೆದಿರೋನು ಯಾರು ಅಂತೇಳಿ ಕೇಳಿದರೆ ಅದು ಹನುಮಂತ ಮಾತ್ರ. ಹನುಮಂತ ತನ್ನ ಸ್ವಭಾವದ ಮೂಲಕ ತನ್ನ ಜಾಣ್ಮೆಯ ಮೂಲಕ ತನ್ನ ಮುಗ್ಧತೆಯ ಮೂಲಕ ಒಂದು ಹೆಸರನ್ನು ಸಂಪಾದನೆ ಮಾಡಿದ್ದಾರೆ. ಹನುಮಂತ ಜನರಿಗೆ ಇಷ್ಟ ಆಗೋದೇ ಈ ಕಾರಣಕ್ಕೆ. ಆದರೆ ಮೊಟ್ಟ ಮೊದಲ ಬಾರಿಗೆ ಹನುಮಂತ ಸ್ವಲ್ಪ ಅಗ್ರೆಸಿವ್ ಆಗಿ ಮಾತನಾಡಿರುವಂಥದ್ದು ಎಲ್ಲೂ ಕೂಡ ನಾವು ನೋಡದಿರುವಂಥ ದೃಶ್ಯವನ್ನು ನಿನ್ನೆ ನೋಡ್ದಂಗೆ ಆಯಿತು ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಮೊಟ್ಟ ಮೊದಲ ಬಾರಿಗೆ ಹನುಮಂತ ಈ ರೀತಿ ಮಾತನಾಡಿರುವಂಥದ್ದು, ಅದು ಕೂಡ ಅಗ್ರೆಸಿವ್ ಆಗಿ ಮಾತನಾಡಿರುವಂಥದ್ದು, ಅದು ಕೂಡ ಯಾವತ್ತೂ ಕೂಡ ಬರದಂತಹ ರೀತಿಯಲ್ಲಿ ಅಥವಾ ಯಾವತ್ತೂ ಕೂಡ ಮಾತನಾಡದಂಥ ರೀತಿಯಲ್ಲಿ ಹನುಮಂತ ನಿನ್ನೆ ಮಾತನಾಡಿದ್ದಾರೆ. ಇದು ಏನು ಮಾತನಾಡಿದ್ದು, ಯಾರಿಗೆ ಹೇಳಿದ್ದು, ಏನಾಯಿತು ಅದನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಕಿತ್ತಾಟಗಳು ಮತ್ತು ಜಗಳ, ಹೊಡೆದಾಟ ಇವೆಲ್ಲದೂ ಕೂಡ ಈಗ ತಾರಕಕ್ಕೆ ಹೋಗ್ತಾ ಇದೆ. ಎಲ್ಲಿವರೆಗೆ ಅಂತ ಹೇಳಿದರೆ ಮೈಗೆ ಮೈ ಮುಟ್ಟಿ ಮಾತನಾಡುವಂಥ ಲೆವೆಲ್ಗೂ ಕೂಡ ಇದು ಹೋಗ್ತಾ ಇದೆ. ಅದಕ್ಕೆ ಕಾರಣ ಬಿಗ್ ಬಾಸ್ನ ಟೀಮ್ನವರು ಈಗ ತೋರಿಸ್ತಿರುವಂತಹ ಕಾಳಜಿ ಇಲ್ಲದಂತಹ ಮನೋಭಾವನೆ. ಕಾಳಜಿಯೇ ಇಲ್ಲ ಅವರಿಗೆ. ಬಿಗ್ ಬಾಸ್ನ ಸ್ಪರ್ಧಿಗಳ ಬಗ್ಗೆ ಯಾವುದೇ ರೀತಿಯಾದಂಥ ಕಾಳಜಿ ಇಲ್ಲ ಮತ್ತು ತನ್ನ ಶೋ ಹೇಗೆ ಹೋಗಬೇಕು ಅನ್ನುವಂಥ ಒಂದು ರೀತಿ ರಿವಾಜು ಕೂಡ ಇಲ್ಲ ಅಂತೇಳಿ ಭಾವಿಸಬೇಕಾಗ್ತದೆ. ಆ ರೀತಿ ಹೋಗ್ತಾ ಇದೆ. ಒಂದು ಅರ್ಥ ಇಲ್ಲ, ಒಂದು ಮಾತಿಲ್ಲ, ಕತೆ ಇಲ್ಲ, ಏನೂ ಕೂಡ ಇಲ್ಲ, ವಾರ್ನಿಂಗ್ ಕೂಡ ಇಲ್ಲ. ಹೇಗೋ ಸ್ಪರ್ಧಿಗಳಿಗೆ ಹೇಗೆ ಬೇಕೋ ಹಾಗೆ ವರ್ತನೆಯನ್ನು ಮಾಡ್ತಿದ್ದಾರೆ. ಅದನ್ನು ಇವರು ಕೂಡ ನೋಡ್ಕೊಂಡು ಸುಮ್ಮನೆ ಆಗ್ತಿದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಪದೇ ಜಗಳ ಅನ್ನೋದು ಕೆಟ್ಟ ಲೆವೆಲ್ಗೆ ಹೋಗ್ತಾ ಇದೆ. ಒಳ್ಳೆ ರೀತಿಯಲ್ಲಿ ಜಗಳ ಆದರೆ ಅದೊಂಥರ ರೀ, ಇದು ಕೆಟ್ಟ ಲೆವೆಲಲ್ಲಿ ಹೋಗ್ತಿದೆ. ಅಂದರೆ ಸ್ಪರ್ಧಿಗಳಿಗೆ ಅವರ ವ್ಯಕ್ತಿತ್ವವೇ ಇಲ್ಲಿ ಹೊರಗಡೆ ಹೋಗ್ತಿರುವಂಥದ್ದು ನೋಡುವಂತಹ ವೀಕ್ಷಕರು ಇವರಿಗೆ ಚೀತು ಅಂತಿರ್ತಾರೆ ಅನ್ನುವಂತಹ ಕನಿಷ್ಠ ಕಾಮನ್ ಸೆನ್ಸ್ ಕೂಡ ಇಲ್ಲ ಬಿಡಿ. ಆದರೆ ನಿಭಾಯಿಸಬೇಕಾದಂಥ ಟೀಮ್ ಇದೆಯಲ್ಲ, ಅದು ಕೂಡ ನಿದ್ರಿಸ್ತಿರುವಂಥದ್ದು ವಿಚಿತ್ರ. ಇವೆಲ್ಲದರ ನಡುವೆ ಹನುಮಂತ ಮೊಟ್ಟ ಮೊದಲ ಬಾರಿಗೆ ತುಂಬ ಸ್ವಲ್ಪ ಕೋಪದಿಂದಲೇ ರಿಯಾಕ್ಟ್ ಮಾಡಿರುವಂಥದ್ದು ಈಗ ಸಂಚಲನಕ್ಕೆ ಕಾರಣ ಆಗಿದೆ. ಮತ್ತು ಹನುಮಂತನ ನಿಜವಾದಂಥ ವ್ಯಕ್ತಿತ್ವವು ಕೂಡ ಇದಲ್ವಾ ಅನ್ನುವಂಥ ಒಂದು ಡೌಟ್ ಕೂಡ ಬರುವಂತಾಗಿದೆ. ಅಂದರೆ ಇಷ್ಟು ದಿನ ಇದ್ದಂಥ ಹನುಮಂತ ಇದಲ್ಲ, ಅದಲ್ಲ, ಇದು ಬೇರೆ ಇದೆ ಹನುಮಂತ ಅಂತೇಳಿ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ನಡುವಿನ ಕಿತ್ತಾಟ ಜೋರಾಗ್ತಿದೆ. ತೀವ್ರ ಪೈಪೋಟಿಯಿಂದಾಗಿ ಜಿದ್ದಿಗೆ ಬಿದ್ದಿರುವಂಥ ಸ್ಪರ್ಧಿಗಳು ಕಚ್ಚಾಡಿಕೊಳ್ತಾ ಇದ್ದಾರೆ. ಇದರಿಂದ ಟಾಸ್ಕ್ ಪೂರ್ಣಗೊಳಿಸೋಕ್ಕೆ ಆಗದೇ ದೊಡ್ಡ ಸವಾಲಾಗೋಗಿದೆ. ಬೇಸತ್ತಂಥ ಬಿಗ್ ಬಾಸ್ ಈ ಟಾಸ್ಕ್ ಪೂರ್ಣಗೊಳ್ಳೋದಕ್ಕೆ ಆಗದೇ ಇದ್ದಾಗ ಬೇಸತ್ತಂಥ ಬಿಗ್ ಬಾಸು ಟಾಸ್ಕನ್ನು ಕೂಡ ರದ್ದು ಮಾಡಿ ಬಿಸಾಕ್ತಾರೆ. ಇದರಿಂದ ಕೆಲವು ಸ್ಪರ್ಧಿಗಳು ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಅಲ್ಲದೆ ಟಾಸ್ಕ್ ರದ್ದಾಗುವಂತೆ ಮಾಡಿದಂಥ ಸ್ಪರ್ಧಿಗಳಿಗೆ ಶಿಕ್ಷೆಯಾಗಿ ಎಲ್ಲರೂ ಕೂಡ ನಾಮಿನೇಟ್ ಮಾಡುವಂಥ ಸಾಧ್ಯತೆ ಇದೆ. ಇದರ ಮಧ್ಯೆ ಚೈತ್ರ ಕುಂದಾಪುರ ಮೇಲೆ ಹನುಮಂತ ಗರಂ ಕೂಡ ಆಗ್ತಾರೆ. ಇದು ಬಹುಶಃ ಒಂದ್ಸಲ ವಿಚಿತ್ರ ಅಂತಲೇ ಅನಿಸ್ಬೋದು. ಯಾವತ್ತೂ ಕೂಡ ಹನುಮಂತ ಈ ರೀತಿ ರಿಯಾಕ್ಟ್ ಮಾಡಿರಲಿಲ್ಲ. ಇದೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾದಂಥ ರಿಯಾಕ್ಟನ್ನು ಮಾಡಿರುವಂಥದ್ದು. ಈ ರಿಯಾಕ್ಷನಲ್ಲಿ ಅಂದರೆ ಹನುಮಂತ ಕೊಟ್ಟಿರುವಂಥ ರಿಯಾಕ್ಷನಲ್ಲಿ ಚೈತ್ರ ವಿರುದ್ಧ ಹನುಮಂತ ತುಂಬ ಖಾರವಾಗಿ ರಿಯಾಕ್ಟನ್ನು ಮಾಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಈ ಒಂದು ಆಟವನ್ನು ನಿಭಾಯಿಸುವಂತಹ ರೀತಿಯಲ್ಲಿ ಅಥವಾ ಉಸ್ತುವಾರಿ ಮಾಡ್ತಿದ್ದಂಥ ಚೈತ್ರ ಕುಂದಾಪುರ ಮೋಸ ಮಾಡಿದ್ರು ಅನ್ನುವಂಥ ಕಾರಣಕ್ಕೋಸ್ಕರ ಹನುಮಂತ ಇಲ್ಲಿ ಚೈತ್ರ ವಿರುದ್ಧ ಈ ರೀತಿಯಾದಂಥ ರಿಯಾಕ್ಷನನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಏನಾಗುತ್ತೆ, ಎರಡು ತಂಡದವರು ಚೈತ್ರ ಕೊಟ್ಟಂತಹ ತೀರ್ಮಾನವನ್ನು ಒಪ್ಪೋದಿಲ್ಲ. ಇಲ್ಲಿಗೆ ಅಪೋಸಿಟ್ ತಂಡದವರು ಒಪ್ಪೋದಿಲ್ಲ ಮತ್ತು ಅಪೋಸಿಟ್ ತಂಡದವ್ರ ಜೊತೆಗೆ ಈ ಕಡೆಯವರು ಕೂಡ ಒಪ್ಪೋದಿಲ್ಲ. ತ್ರಿವಿಕ್ರಮ್ ಮುನ್ನಡೆಸ್ತಿರುವಂತಹ ತಂಡ ಇರ್ಬೋದು ಮತ್ತು ರಜತ್ ಮುನ್ನಡೆಸ್ತಿರುವಂಥ ತಂಡ ಇರ್ಬೋದು. ರಜತ್ ಮುನ್ನಡೆಸ್ತಿರುವಂಥ ತಂಡದ ಉಸ್ತುವಾರಿಯನ್ನು ಅಪೋಸಿಟ್ ತಂಡದ ಚೈತ್ರ ನೋಡಿಕೊಳ್ತಿದ್ರೆ ಅಲ್ಲಿ ಆ ಕಡೆಯಿಂದ ಉಲ್ಟಾ ಆಗಿತ್ತು. ಆದರೆ ಇಲ್ಲಿ ಯಾವಾಗ ಚೈತ್ರ ಮೋಸ ಮಾಡಿದ್ರು ಅಂತ ಹೇಳ್ಬಿಟ್ಟು ರಜತ್ ಟೀಮ್ನವರು ರೊಚ್ಚಿಗೆ ಹೇಳ್ತಾರೋ ಆ ಸಂದರ್ಭದಲ್ಲಿ ತ್ರಿವಿಕ್ರಮ್ ಕೂಡ ಆ ಕಡೆ ಟೀಮ್ನವರು ಯಾರು ರಜತ್ ಟೀಮ್ನವರು ಕೊಟ್ಟಂತಹ ಉಸ್ತುವಾರಿ ಕೊಟ್ಟಂಥ ತೀರ್ಪನ್ನು ಕೂಡ ಒಪ್ಪಿಕೊಳ್ಳೋದಿಲ್ಲ. ಅಲ್ಲಿಗೆ ಇದು ಅಲ್ಲೇ ವಾದ ಪ್ರತಿವಾದ ಇದಕ್ಕೆ ಸೀಮಿತವಾಗಿಬಿಡುತ್ತೆ. ನಂತರ ಸುಮಾರು ಹೊತ್ತುಗಳು ಆದ ಬಳಿಕ ಬಿಗ್ ಬಾಸ್ ಟಾಸ್ಕನ್ನು ರದ್ದು ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾರೆ. ಜೊತೆಗೆ ಇದರ ಫಲವಾಗಿ ಒಂದು ಶಿಕ್ಷೆಯನ್ನು ಕೂಡ ಬಿಗ್ ಬಾಸ್ ಮನೆಗೆ ಕೊಡ್ತಾರೆ. ಈ ಸಂದರ್ಭದಲ್ಲಿ ಮತ್ತೆ ಚೈತ್ರ ತೆಗೆದುಕೊಂಡಂಥ ನಿರ್ಧಾರದ ಬಗ್ಗೆ ವಾದ ವಿವಾದ ಎಲ್ಲದೂ ಕೂಡ ನಡೀತದೆ. ಧನರಾಜ್ ಆಚಾರ್ಯ ಮೊದಲಿಗೆ ಚೈತ್ರ ಜೊತೆಗೆ ಮಾತನಾಡ್ತಾರೆ. ಅದು ತುಂಬ ಕೀಳು ಮಟ್ಟಕ್ಕೆ ಹೋಗ್ತದೆ. ಕಿರುಚ್ತಾರೆ, ಕೂಗ್ತಾರೆ, ಎಲ್ಲದೂ ಕೂಡ ಆಗುತ್ತೆ. ಚೈತ್ರ ಕುಂದಾಪುರ ಕಿರುಚಲು ಧ್ವನಿಯಲ್ಲಿ ಕೂಗೋದಿದೆಯಲ್ಲ, ತುಂಬ ಇರಿಟೇಟೆಡ್ ಆ ರೀತಿಯೂ ಕೂಡ ಆಗಿಬಿಡುತ್ತೆ. ಆದರೆ ಈ ಸಂದರ್ಭದಲ್ಲಿ ಹನುಮಂತ ಬರ್ತಾರೆ. ಹನುಮಂತ ಬಂದವರು ನಾನು ಇಲ್ಲೇ ಇದ್ದೇನೆ, ನಿಯಮ ಮೀರಿ ಗೆರೆ ದಾಟಿಲ್ಲ, ನನ್ನ ತಲೆ ಆಫ್ ಆದರೆ ಮೊದಲೇ ನಾನು ಸರಿ ಇಲ್ಲ, ಯಾರು ಗಂಡು ಮಕ್ಕಳು ಇದ್ದಿದ್ರೆ ಹೀಗೆ ಇತ್ತು. ಅಂದರೆ ಇಲ್ಲಿ ಹನುಮಂತ ಯಾವ ಪರಿ ರೊಚ್ಚಿಗೆ ಹೇಳ್ತಾರೆ ಅನ್ನೋದನ್ನು ನೋಡಿ. ಅವರ ಪ್ರತಿ ಮಾತಲ್ಲೂ ಕೂಡ ಸ್ಪಷ್ಟವಾಗಿದೆ, ಇದು ನೀವು ಮಾಡಿರುವಂಥ ತಪ್ಪು, ನಾನು ಗೆರೆಯನ್ನು ದಾಟಿಲ್ಲ, ಇಲ್ಲೇ ಇದ್ದೀನಿ, ನಿಯಮ ಮೀರಿಲ್ಲ, ಆದರೂ ಕೂಡ ನೀವು ಈ ರೀತಿ ಕೊಟ್ಟಿರೋದು ಸರಿಯಲ್ಲ.
ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಗಂಡ್ಮಕ್ಳು ಇದ್ದಿದ್ರೆ ಅದ್ರ ಕಥೆನೇ ಬೇರೆ ಆಗ್ತಿತ್ತು ಅಂತಲೂ ಕೂಡ ಹನುಮಂತ ಹೇಳೋದು ಮೊಟ್ಟ ಮೊದಲ ಬಾರಿಗೆ ಹನುಮಂತ ರುಚಿಗೆ ಹೇಳೋದಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಹನುಮಂತಗೂ ಕೂಡ ಯಾವ ಪರಿ ಕೋಪ ಬಂದಿದೆ ಅನ್ನೋದಕ್ಕೆ ಸಾಕ್ಷಿ ಇದು. ಯಾಕಂತ ಹೇಳಿದ್ರೆ ಚೈತ್ರ ವಿರುದ್ಧ ಸಾಕಷ್ಟು ಜನ ಆಕ್ರೋಶವನ್ನು ಹೊರಗಡೆ ಹಾಕ್ತಿದ್ದಾರೆ. ಆಲ್ಮೋಸ್ಟ್ ಆಲ್ ರಜತ್ ಟೀಮ್ನವರೇ ಆಕ್ರೋಶವನ್ನು ಹೊರಗಡೆ ಹಾಕ್ತಿದ್ದಾರೆ. ಈ ಸಂದರ್ಭದಲ್ಲಿ ಹನುಮಂತು ಕೂಡ ತನ್ನ ಸಿಟ್ಟನ್ನು ಹೊರಗಡೆ ಹಾಕಿರುವಂಥದ್ದು. ಹನುಮಂತು ಒಂದು ರೀತಿಯಲ್ಲಿ ನಿಯಮವನ್ನು ಮೀರಿದ್ರು ಅನ್ನೋಂಥ ಕಾರಣವನ್ನು ಕೊಟ್ಟಂತಹ ಕಾರಣಕ್ಕೋಸ್ಕರ ಇಲ್ಲಿ ಹೊರಗಡೆ ಹಾಕಿರುವಂಥದ್ದು ಚೈತ್ರ ಕುಂದಾಪುರ ಅಂತಿಮವಾಗಿ ಇಲ್ಲಿ ಇಲ್ಲ ಟಾಸ್ಕ್ ಇದು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯಾದಂಥ ತೀರ್ಪನ್ನು ಕೊಡದೇ ಇರುವಂಥದ್ದು. ಇದರ ಪರಿಣಾಮವಾಗಿ ರೊಚ್ಚಿಗೆದ್ದು ಈ ಮಾತನ್ನು ಹೇಳ್ತಾರೆ ಹನುಮಂತ ಈ ಮಾತನ್ನು ಹೇಳಿದ ಬಳಿಕ ಸಾಕಷ್ಟು ಚರ್ಚೆಗಳಾಗ್ತಿದ್ದಾವೆ. ಆದರೆ ಹನುಮಂತ ಬಾಯಲ್ಲಿ ಈ ರೀತಿಯಾದಂಥ ಮಾತು ಬಂತ, ಹನುಮಂತ ಹೀಗೆಲ್ಲ ಮಾತನಾಡ್ತಾನ ಅಂತೇಳಿ. ನಿಜ, ಹನುಮಂತ ಮಾತನಾಡಿರೋದು ನಿಜ, ಹನುಮಂತನ ಬಾಯಲ್ಲಿ ಇಂಥ ಮಾತು ಬಂದಿರೋದು ಕೂಡ ನಿಜ. ಆದರೆ ಇಂಥ ಮಾತು ಬರೋದಕ್ಕೆ ಕಾರಣವೂ ಕೂಡ ಇದೆ, ಅದು ಕೂಡ ನಿಜ. ಇಷ್ಟು ಒಂದು ಕಡೆ ಆದರೆ ಮತ್ತೊಂದು ಕಡೆ ಹನುಮಂತ ಈ ರೀತಿ ಮಾತನಾಡಿದ ಬಳಿಕ ಹನುಮಂತನ ನಿಜವಾದಂಥ ವ್ಯಕ್ತಿತ್ವನೇ ಇದಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಎತ್ತಿದೆ. ಹನುಮಂತ ಇಷ್ಟು ದಿನ ಇದ್ದಂತಹ ರೀತಿ ಇದೆಯಲ್ಲ, ಅದು ಫೇಕಾ, ಇದು ಫೇಕಾ, ಅದು ಸತ್ಯನಾ, ಇದು ಸತ್ಯನಾ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಈಗ ಕಾಡ್ತಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆ ಆಗ್ತಿದೆ. ಇಲ್ಲ ಸರ್, ಹನುಮಂತ ಇಷ್ಟು ದಿನ ಇದ್ದಿದ್ದೇ ಫೇಕು, ಇವತ್ತಿರೋದೇ ಈ ನಿಜವಾದಂಥ ವ್ಯಕ್ತಿತ್ವ, ಆತ ಇರೋದೇ ಈ ರೀತಿ, ಆತನಿಗೂ ಕೂಡ ಕೋಪ ಬರುತ್ತೆ, ಆತನು ಕೂಡ ಕಡು ಕೋಪಿಷ್ಟ ಅನ್ನೋ ರೀತಿಯಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗ್ತಿದ್ದಾವೆ. ಆತನ ಮುಗ್ಧತನದ ಹಿಂದೆ ಒಂದು ಬೇರೆದೇ ರೀತಿಯಾದಂಥ ವ್ಯಕ್ತಿತ್ವ ಇದೆ ಅನ್ನೋದು ಈಗ ನಿಧಾನಕ್ಕೆ ಹೊರಗಡೆ ಬರ್ತಾ ಇದೆ. ಅದೇನೇ ಇದ್ರೂ ಕೂಡ ಬಿಗ್ ಬಾಸ್ನ ವಿಶೇಷತೆನೇ ಅದೇ ಅಲ್ವಾ, ಇವತ್ತಲ್ಲ ನಾಳೆ ಹೊರಗಡೆ ಬರಲೇಬೇಕು, ಬರೆಸ್ತಾರೆ. ಬಿಗ್ ಬಾಸ್ ಬರೆಸ್ತಾ ಇದ್ದರು, ಬಿಗ್ ಬಾಸ್ನ ಈ ಆಟಗಾರರು ಇರ್ತಾರಲ್ಲ ಅವರು ಸಿಚುವೇಶನ್ಸ್ಗಳನ್ನು ಕ್ರಿಯೇಟ್ ಮಾಡಿ ಬರೆಸ್ಬಿಡ್ತಾರೆ. ಹೀಗಾಗಿ ಹನುಮಂತನ ಮುಖವಾಡ ಕಳಿಸ್ಕೊಳ್ಳುತ್ತಾ ಅನ್ನೋಂಥದ್ದು ಈಗ ಮೊದಲಿನ ಪ್ರಶ್ನೆ. ಎರಡನೇದು, ಹನುಮಂತನಿಗೂ ಕೂಡ ಸಿಟ್ಟು ಬಂದಿದೆ ಅಂತ ಹೇಳಿದ್ರೆ, ಸಿಟ್ಟು ಬರದೇ ಇರೋದಕ್ಕೆ ಹನುಮಂತ ಮನುಷ್ಯ ಅಲ್ವಾ, ಹನುಮಂತನಿಗೂ ಕೂಡ ಸಿಟ್ಟು ಬರುತ್ತೆ, ಬಂದಿದೆ. ಆನಂತರ ಹನುಮಂತ ಇರುವಂಥ ರೀತಿ ಇದೆಯಲ್ಲ, ಅದನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅನ್ನೋದಕ್ಕೆ ಸಾಕ್ಷಿಯೂ ಕೂಡ ಇದು. ಅಂದರೆ ಎರಡು ರೀತಿಯಲ್ಲೂ ಕೂಡ ಅಂಡರ್ ಎಸ್ಟಿಮೇಟ್ ಆಗಬಹುದು. ಹನುಮಂತ ಮುಗ್ಧ ಅನ್ನೋ ರೀತಿಯಲ್ಲೂ ಕೂಡ ಅಂಡರ್ ಎಸ್ಟಿಮೇಟ್ ಆಗ್ಬೋದು, ಹನುಮಂತ ಅಗ್ರೆಸಿವ್ ಅಂತಲೂ ಕೂಡ ಅಂಡರ್ ಎಸ್ಟಿಮೇಟ್ ಮಾಡ್ಬೋದು, ಬೇರೆ ರೀತಿಯೂ ಕೂಡ ಅಂಡರ್ ಎಸ್ಟಿಮೇಟ್ ಮಾಡ್ಬೋದು. ಆ ರೀತಿ ಮಾಡದೇ ಇರೋದಕ್ಕೆ ಒಂದು ಸಾಕ್ಷಿಯಾಗಿ ಇದು ನಿಲ್ತಾ ಇದೆ, ನಮ್ಮ ಕಣ್ಣೆದುರುಗಡೆ ಕಾಣಿಸ್ತಿದೆ. ಅದೇನೇ ಇದ್ರೂ ಕೂಡ ಸ್ನೇಹಿತರೆ, ಇವತ್ತು ಹನುಮಂತ ತೆಗೆದುಕೊಂಡಂಥ ನಿರ್ಧಾರವನ್ನು ಎಲ್ಲರೂ ಕೂಡ ಗೌರವಿಸ್ತಾರೆ. ಹನುಮಂತ ತೆಗೆದುಕೊಂಡಂತಹ ಈ ನಿರ್ಧಾರಕ್ಕೆ ಎಲ್ಲರದ್ದು ಕೂಡ ಸಹಮತ ಇದೆ. ಆದರೆ ಹನುಮಂತ ಹೇಳಿದಂಥ ಮಾತು ಕೂಡ ಸತ್ಯ ಅನ್ನೋದು ಸತ್ಯ. ಅಂದರೆ ಇಲ್ಲಿ ಈ ಜಾಗದಲ್ಲಿ ಗಂಡ್ಮಕ್ಳಿದ್ದಿದ್ರೆ ಬೇರೆ ಅಂತೇಳಿ ಹೇಳಿರೋದು, ಮತ್ತು ಇಲ್ಲಿ ನಿಯಮವನ್ನು ಮೀರಿಲ್ಲ ನಾನು ಅನ್ನುವಂಥ ವಾದವನ್ನು ಮಂಡಿಸಿರೋದು, ಇದು ಕೂಡ ಸತ್ಯ. ಅದೇನಿದ್ರೂ ಕೂಡ ಹನುಮಂತನ ನಿಜವಾದಂಥ ವ್ಯಕ್ತಿತ್ವ ಮುಂದಿನ ದಿನಗಳಲ್ಲಿ ಹೊರಗೆ ಬರುತ್ತಾ ಅನ್ನುವಂತಹ ಟ್ರೈಲರ್ ಇದು, ಅದು ಗೊತ್ತಾಗ್ತಿಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.